ಈ ಮೊದಲು ಇಂಡಿಯಾ ದೇಶವು ಸ್ವತಂತ್ರ ರಾಷ್ಟ್ರವಾಗಿರಲಿಲ್ಲವೆಂದಲ್ಲ. ನಾವು ಇತಿಹಾಸದುದ್ದಕ್ಕೂ ಗಮನಿಸಿದರೆ ಅದು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುವುದು ತನ್ನದೇ ಜನರು ಎಸಗಿರುವ ದ್ರೋಹದಿಂದ. ಇಂದು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯನ್ನ ಈ ದೇಶದ ಸಾಂವಿಧಾನಿಕ ಮೌಲ್ಯಗಳೆಂದು ಘೋಷಿಸುತ್ತಿದ್ದೇವೆ. ಆದರೆ ಇವುಗಳನ್ನ ಅನುದಿನದ ಆಚರಣೆಯಾಗಿ ಜಾರಿಗೆ ತರಲು ಇಲ್ಲಿನ ದೇಶದ್ರೋಹಿಗಳು ಅವಕಾಶ ಮಾಡಿಕೊಡುವುದಿಲ್ಲ. ಆ ದೇಶದ್ರೋಹಿಗಳು ಯಾರು? ಆ ದೇಶದ್ರೋಹಿಗಳು ಯಾರು? ಜಾತಿ ಪದ್ಧತಿ ಮತ್ತು ಸ್ವಜನ ಪಕ್ಷಪಾತ. ಹೌದು, ಈ ದೇಶದ ನಿಜವಾದ ದೇಶದ್ರೋಹಿ ಜಾತಿ ಪದ್ಧತಿ. ಈ ಜಾತಿ ಪದ್ಧತಿಯನ್ನ ಈ ನೆಲದಿಂದ ತೊಲಗಿಸಲು ಸಾಧ್ಯವಾಗದಿದ್ದರೆ ನಾವು ದೇಶವಾಗಲು ಸಾಧ್ಯವಿಲ್ಲ. ಇಂದು ನಾವು ವೈರುಧ್ಯಗಳಿಂದ ಕೂಡಿದ ಬದುಕಿಗೆ ಪ್ರವೇಶಿಸಿರುತ್ತೇವೆ. ರಾಜಕೀಯವಾಗಿ ನಾವು ಸಮಾನತೆಯನ್ನು ಹೊಂದಿರುತ್ತೇವೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಸಮಾನತೆ ಮುಂದುವರೆದಿರುತ್ತದೆ. ರಾಜಕೀಯದಲ್ಲಿ ನಾವು ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯವೆಂದು ಪರಿಗಣಿಸಿರುತ್ತೇವೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಕಾರಣದಿಂದ ಈ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯವೆಂಬ ತತ್ವವನ್ನು ನಿರಾಕರಿಸಿರುತ್ತೇವೆ. ಈ ವೈರುಧ್ಯಗಳಿಂದ ಕೂಡಿದ ಸಾಮಾಜಿಕ ಬದುಕನ್ನ ಎಷ್ಟು ಕಾಲ ಮುಂದುವರಿಸಲು ಸಾಧ್ಯ? ಎಷ್ಟು ಕಾಲ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಸಮಾನತೆಯನ್ನು ನಿರಾಕರಿಸಲು ಸಾಧ್ಯ? ಇನ್ನು ಇದೇ ಬಗೆಯ ನಿರಾಕರಣೆಯನ್ನು ಮುಂದುವರಿಸುತ್ತಾ ಹೋದರೆ ನಮ್ಮ ರಾಜಕೀಯ ಪ್ರಜಾಸತ್ತೆಗೆ ಆಪತ್ತು ಬರುತ್ತದೆ. ನಾವು ಆದಷ್ಟು ಬೇಗ ಈ ವೈರುಧ್ಯಗಳನ್ನು ನಿರ್ಮೂಲನೆ ಮಾಡದಿದ್ದರೆ ಅಸಮಾನತೆಯಿಂದ ನೊಂದ ಜನ ನಾವು ಕಷ್ಟಪಟ್ಟು ಕಟ್ಟಿರುವ ರಾಜಕೀಯ ಪ್ರಜಾಸತ್ತೆಯನ್ನು ಮಾತಾಡೆ ಮಲ್ಲಿಗೆ ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ ಹೂಬನದ ಕನಸಿಗೆ ದಾರಿ ದೂರ ಬಲು ದೂರ ಹೂಬನದ ಕನಸಿಗೆ ದಾರಿ ದೂರ ಬಲು ದೂರ ಹೂವಿರಲಿ ಮುಳ್ಳಿರಲಿ ಇಬ್ಬನಿ ಇರುಳೇ ಇರಲಿ ಹೂವಿರಲಿ ಮುಳ್ಳಿರಲಿ ಇಬ್ಬನಿ ಇರುಳೇ ಇರಲಿ ಹೆಜ್ಜೆ ಮಾತಾಡು ಹೆಜ್ಜೆ ಮಾತಾಡು ಸಂವಿಧಾನ ಎಷ್ಟೇ ಉದಾತ್ತ ಆಶಯಗಳನ್ನು ಹೊಂದಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರುವ ಸರ್ಕಾರ ಧ್ಯೇಯನಿಷ್ಠವಲ್ಲದಿದ್ದರೆ ಅಂತಹ ಸಂವಿಧಾನದಿಂದ ಏನೂ ಉಪಯೋಗವಾಗುವುದಿಲ್ಲ. ಚರಿತ್ರೆಯುದ್ದಕ್ಕೂ ಭಾರತವು ಸ್ವತಂತ್ರವನ್ನು ಕಳೆದುಕೊಳ್ಳಲು ತನ್ನವರು ದ್ರೋಹ ಬಗೆದದ್ದೇ ಕಾರಣವಾಗಿದೆ. ಅಂತಹ ಅಸಂಖ್ಯಾತ ಉದಾಹರಣೆ. ಈ ನೆಲಕ್ಕೂ ಜನಕ್ಕೂ ಉಳಿಗಾಲ ಇರೋದಿಲ್ಲ. ಬನ್ನಿ, ಸಂವಿಧಾನವನ್ನ ಉಳಿಸುವಲ್ಲಿ ನಾವು ನೀವು ಜೊತೆಯಾಗೋಣ. ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸಮಾಜ ಕ್ರಾಂತಿಯು ನಮ್ಮೊಳು ಮೂಡಲಿ, ಸಮಾಜ ಕ್ರಾಂತಿಯು ನಮ್ಮೊಳು ಮೂಡಲಿ. ನುಡಿದಂತೆ ನಡೆಯುವ ಛಲ ಬರಲಿ, ನುಡಿದಂತೆ ನಡೆಯುವ ಛಲ ಬರಲಿ. ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ, ಸರ್ವ ಜನರ ಮೌಲ್ಯ ನೆನಪಿರಲಿ. ಬಾಬಾ ಸಾಹೇಬರ ಈ ಸಂವಿಧಾನವು, ಬಾಬಾ ಸಾಹೇಬರ ಈ ಸಂವಿಧಾನವು ಎದೆಯ ತಾಯ್ತನ ನೆನಪಿರಲಿ, ಎದೆಯ ತಾಯ್ತನ ನೆನಪಿರಲಿ. ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ, ಸರ್ವ ಜನರ ಮೌಲ್ಯ ನೆನಪಿರಲಿ, ಸರ್ವ ಜನರ ಮೌಲ್ಯ ನೆನಪಿರಲಿ. ಬಾಬಾ ಸಾಹೇಬರ ಈ
ನೆನಪಿರಲಿ ಎದೆಯ ತಾಯ್ತನ ನೆನಪಿರಲಿ. ಧನ್ಯವಾದಗಳು. ಜೈ ಭೀಮ್. ನನ್ನವರು ಯಾರೋ ನನ್ನ ನಿಮ್ಮನ್ನು ತಿಳಿಯಬೇಕು ನಾವು ಮಣ್ಣಾಗುವ ಮುನ್ನ. ಅಂಬೇಡ್ಕರ ಯಾರು ಅಂಬೇಡ್ಕರ? ಭಾರತ ಮಾತೆಗೆ ಹೊಸ